ಕಲಾಪ್ರೇಮಿಗಳೇ, ನಾನು ನಿಮ್ಮ ಮದನ್ ಪಟೇಲ್. ಕೊಳಕು ಬೆಳಕು ವಿಶ್ವದ ಒಂದು ವಿಭಿನ್ನ ವಿಶೇಷವಾದ ರಿಯಾಲಿಟಿ ಶೋ. ಇಲ್ಲಿ ಪ್ರತಿಭೆಗಳು ಹಾಡ್ಬೋದು, ಕುಣಿಬೋದು, ನಗಿಸ್ಬೋದು, ನಟಿಸ್ಬೋದು. ಅಷ್ಟೇ ಅಲ್ಲ, ಅವರಲ್ಲಿ ಅಡಗಿರೋ ಪ್ರದರ್ಶನ ಕಲೆಗಳಲ್ಲಿ ಕಲಾಶೋಧನೆ, ಪರಿವರ್ತನೆ, ಪ್ರದರ್ಶನವೇ ಈ ಕೊಳಕು ಬೆಳಕು. ವೀಕ್ಷಕರೇ, ಈಗ ನಿಮ್ಮನ್ನೆಲ್ಲ ಒಂದು ಬಿಂದಾಸ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮೂಲಕ ರಂಜಿಸೋದಕ್ಕೆ ವೀನಸ್ ಡ್ಯಾನ್ಸ್ ಸ್ಟುಡಿಯೋನ ಲೂಸ್ ಮಾದ ಅಲಿಯಾಸ್ ರಮೇಶ್ ಬರ್ತಿದ್ದಾರೆ. ಸೊ ಪ್ಲೀಸ್ ವೆಲ್ಕಮ್ ರಮೇಶ್ ಆನ್ ಸ್ಟೇಜ್ ಬೈ ಯೋರ್ ಬಿಗ್ ಕ್ಲಾಪ್. ಡ್ಯಾಡಿ ಮಮ್ಮಿ ಏನು ಮಾಡ್ತಾರೆ? ಡ್ಯಾಡಿ ಇಲ್ಲ, ಮಮ್ಮಿ ಮನೆ ಇಡ್ತಾರೆ, ನಾನು ನಮ್ಮ ಅಣ್ಣ ವರ್ಕ್ ಮಾಡ್ತೀವಿ. ಈ ಕಾಸ್ಟ್ಯೂಮ್ ಯಾರು ಡಿಸೈನ್ ಮಾಡಿದ್ದು ರಮೇಶ್? ನಮ್ಮ ಶಶಿ ಅಣ್ಣ ಅನ್ನೋರು ಇದು ಡಿಸೈನ್ ಮಾಡಿದ್ದು. ಇದು ನಮ್ಮ ಸರ್. ನಾನು ಅನ್ಕೊಂಡೆ ಯಾವುದಾದ್ರೂ ಪುಟಾಣಿ ಹುಡುಗಿ ಸ್ಕರ್ಟ್ ಹಾಕೊಂಡು ಬಂದಿದ್ದೀರಾ ನೀವು ಕಾಲ್ಗೆ ಅಂತ. ಎನಿವೇಸ್ ಆಲ್ ದಿ ಬೆಸ್ಟ್, ಚೆನ್ನಾಗಿ ಪರ್ಫಾರ್ಮ್ ಮಾಡಿ. ಥ್ಯಾಂಕ್ ಯು. ಓಕೆ. Everything at the wall, just to be in the old life. Oh, get it out, oh, get it out, oh, get it out, get it out. Oh, oh. Nande iloka, nane malika, swalpa atireka, preeti nadapaka. ಅಂತ ಅನ್ಕೊಂಡ್ ಜಾಸ್ತಿ ಮಾಡ್ದೆ ನಾ ಬಂಕ ಲೂಸ್ ಮಾಡ ನಾನ್ ಯಾಕದೆ ಪತ್ರ ಬರೆಯೋದಲ್ಲ, ಹತ್ರ ಸುಳಿಯೋದಲ್ಲ, ಆಣೆ ಮಾಡೋದಲ್ಲ. ಈ ಪ್ರೇಮ ತಾಯಿ ಹಾಲಿದ್ದಂತೆ, ಪೂಜೆ ಹೂವಿನಂತೆ, ತಂಗಾಡಿ ತಂಪಂತೆ. ಈ ಪ್ರೇಮ ನಂತೆ ಲೋಕ, ನಂತೆ ನಾಕ, ನಾನೇ ವೇದಾಂತ. ಅರ್ಕದಂತ ನಂಪಿನಲ್ಲೂ ನಂತೆ ಸಂಗೀತ. ಪ್ರೀತಿ ಎಂಬ ಬೇಲಿ ದಾಟಿ ಬಂದೆ ನಾನೀಗ. Check it out, check it out. Oh, oh. ಅಮಾಯಕ, ಅನಾಮಿಕ, ಪ್ರಾಮಾಣಿಕ ಪ್ರೇಮಿನ. ಅಗೋಚರ ಆಡಂಬರ ಆನಂದಿಸೋ ಪ್ರೇಮಿನ. ಕಾವ್ಯ, ನಮ್ಮ ಲೂಸ್ ಮಾದನ್ ಪರ್ಫಾರ್ಮೆನ್ಸ್ ಹೇಗಿತ್ತು? ಚೆನ್ನಾಗಿ ಮಾಡಿದ್ರಿ. ಬಟ್ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವು ಈ ಹ್ಯಾಂಡ್ ಸ್ಟ್ಯಾಂಡ್ ಅದೆಲ್ಲ ಮಾಡಬೇಕಾದ್ರೆ, ಯಾವುದೇ ಒಂದು ಸ್ಟಂಟ್ ಮಾಡಬೇಕಾದ್ರೆ ಅದು ಕ್ಲಾರಿಟಿ ಇರಬೇಕು, ಲ್ಯಾಂಡಿಂಗ್ ಕ್ಲಾರಿಟಿ ಇರಬೇಕು ಫಸ್ಟ್ ಆಫ್ ಆಲ್. ಆ್ಯಂಡ್ ಸೆಕೆಂಡ್ ಥಿಂಗ್ ಇಸ್, ನೀವು ರೈಸ್ ಆಗಬೇಕಾದ್ರೂ ಅಷ್ಟೇ, ಏನಂದರೆ ಕನ್ಫ್ಯೂಷನ್ಸ್ ಇರಬಾರ್ದು, ಆವಾಗ ಅದು ಕ್ಲೀನಾಗಿ ಬರುತ್ತೆ. ಆಮೇಲೆ ಈ ಸ್ಟೆಪ್ ಮಾಡಿದ್ರಿ ಗೊತ್ತಾ, ಅದು ಆ್ಯಕ್ಚುಲಿ ನನಗನ್ಸಿದ ಪ್ರಕಾರ ನೀವು ಇವಾಗ ಇನ್ನೂ ಎಷ್ಟೊಂದು ಬೇರೆ ಬೇರೆ ಹೊಸ ಸ್ಟೆಪ್ಸ್ ಇದೆ, ಹೊಸ ಸ್ಟೈಲ್ಸ್ ಇದೆ, ಅದನ್ನೆಲ್ಲ ನೋಡಿಕೊಂಡು ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಕೊರಿಯೋಗ್ರಾಫ್ ಮಾಡಿದಿದ್ರೆ ಈ ಡಾನ್ಸ್ ಇನ್ನೂ ತುಂಬ ಚೆನ್ನಾಗಿ ಬರ್ತಿತ್ತು. ಥ್ಯಾಂಕ್ ಯು ಕಾವ್ಯ. ಮದನ್ ಸರ್, ನಿಮ್ಮ ಡಾನ್ಸ್ನಲ್ಲಿ ಒಂದು ಪೋರ್ಷನ್ ನನಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸರ್. ಆ ಹಿಂದೆಯಿಂದ ಬಂದು ಸಡನ್ನಾಗಿ ಆಗಿ ಪಲ್ಟಿ ಹೊಡೆದಿದ್ದು. ಬಟ್ ಆ್ಯಸ್ ಕಾವ್ಯ ಟೋಲ್ಡ್, ಹಲವಾರು ಭಾಳ ಮಿಸ್ಟೇಕ್ಸ್ ಇದೆ, ಇನ್ನೂ ಹೆಚ್ಚಿನ ಪರಿಶ್ರಮ ಬೇಕು ನಿಮಗೆ. ಅಂದರೆ ಇನ್ನೂ ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡಿಲ್ಲ ಅಂತ ನನಗನ್ಸುತ್ತೆ ನಿಮಗೆ. ಇನ್ನೊಂಚೂರು ರಿದಮ್ಮು ಚೆನ್ನಾಗಿರೋಂಥ ಸಾಂಗ್ ತೊಗೊಂಡಿದ್ರೆ ಐ ಥಿಂಕ್ ವುಡ್ ಹ್ಯಾವ್ ಡಾನ್ಸ್ ಮಚ್ ಬೆಟರ್. ಬಟ್ ದಿಸ್ ಆರ್ ದ ಗುಡ್ ಸಾಂಗ್, ಐ ಡೋಂಟ್ ಸೆ ನೋ. ಬಟ್ ಈ ಸಾಂಗಲ್ಲಿ ಇನ್ನೂ ಬೇರೆ ಥರ ಆ್ಯಕ್ಟ್ ಇದ್ದರೆ ಚೆನ್ನಾಗಿದೆ. ಹೌದು. ಓಕೆ, ಐ ವಿಶ್ ಯು ಆಲ್ ದ ಬೆಸ್ಟ್. ಉಲ್ಲಾಸದ ಹೂಮಳೆ. ಸಾರಿ, ಚಾನಲ್ ಚೇಂಜ್ ಮಾಡಬೇಡಿ, ನಾನು ಹಾಡ್ತಾ ಇದ್ದೀನಂತ. ಈಗ ಇದೇ ಹಾಡಿನ ಮೂಲಕ ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡೋದಕ್ಕೆ ಬರ್ತಿದ್ದಾರೆ ನಾಜಿಮಾ. ಸೊ ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಟು ವೆಲ್ಕಮ್ ನಾಜಿಮಾ. ನಾಜಿಮಾ ಬಾನು ಅವರೇ,
ತಾವು ಎಲ್ಲಿ ವಾಸ ಮಾಡ್ತೀರಿ? ಕಾವೇರಿ ನಗರ. ಕಾವೇರಿ ನಗರ ಸ್ಲಮ್ಗೆ ನಾನು ಲಾಸ್ಟ್ ವೀಕ್ ಬಂದಿದ್ದೆ ಅನಿಸುತ್ತೆ. ನೀವು ಏನು ಮಾಡ್ತಿದ್ದೀರಿ? ನಾನು ಇವಾಗ 10th ಆಯಿತು ಸರ್, ಇವಾಗ ಫಸ್ಟ್ PU ಹೋಗಬೇಕು. ಓಕೆ, ನಿಮ್ಮ ಡ್ಯಾಡಿ ಮಮ್ಮಿ ಏನು ಮಾಡ್ತಾರೆ? ನಮ್ಮಪ್ಪ ಡ್ಯಾಡಿ ಇಲ್ಲ, ತೀರೋಗಿ 10 ವರ್ಷ ಆಯಿತು. ಮಮ್ಮಿ ಹೌಸ್ ವೈಫ್ ಇದ್ದಾರೆ. ಮಮ್ಮಿ ಸಪೋರ್ಟ್ ಮಾಡಲ್ವಾ? ಮಮ್ಮಿ ಸಪೋರ್ಟ್ ಮಾಡ್ತಾರೆ, ತಿರ್ಗಾ ಜಾಸ್ತಿ ಮಾಡೋದು ಅಣ್ಣನೇ. ಗಾಡ್ ಬ್ಲೆಸ್. ಥ್ಯಾಂಕ್ ಯು. ಚೆನ್ನಾಗಿ ಹಾಡಿ ಕೇಳೋಣ. ಉಲ್ಲಾಸದ ಮಳೆ ಜಿನುಗುತ್ತಿದೆ ನನ್ನಲ್ಲಿ, ಸಂಕೋಚದ ಹೊನ್ನೊಳೆ ಹರಿಯುತ್ತಿದೆ ಕಣ್ಣಲ್ಲಿ. ಮೊದಲು ನನ್ನೊಳಗೆ ಉದಯಿಸಿದ ಆಸೆಯು ನೀ, ನನ್ನವನೇ ಎಂದಿಗೂ ನೀ. ಉಲ್ಲಾಸದ ಮಳೆ ಜಿನುಗುತ್ತಿದೆ ನನ್ನಲ್ಲಿ. ಮಾತಿಲ್ಲದೆ ಕಥೆಯಿಲ್ಲದೆ ದಿನವೆಲ್ಲ ಮೌನವಾದೆ, ನಾ ಕಳೆದು ಹೋದೆನು ಹುಡುಕಾಡಿ ಸೋತೆನು. ಹಸಿವಿಲ್ಲದೆ ಉಸಿರಿಲ್ಲದೆ ದನಿವಾಗಲೂ ಇಲ್ಲ, ನನ್ನೊಳಗೆ ನೀನುವೆ ನನಗೆ ನನ್ನ ಪಾಠವು ನೀ, ನನ್ನೋಟವು ನೀ, ನಾ ಬರೆವ ಲೇಖನಿ, ನಾ ಉಡುವ ಉಡುಪು ನೀ. ಉಲ್ಲಾಸದ ಮಳೆ ಜಿನುಗುತ್ತಿದೆ ನನ್ನಲ್ಲಿ. ಕಾವ್ಯ, ನಾಜಿಮ್ ಅವರ ಪರ್ಫಾರ್ಮೆನ್ಸ್ ಹೇಗಿತ್ತು? ನಾಜಿಮಾ ತುಂಬ ಚೆನ್ನಾಗಿ ಹಾಡಿದ್ರಿ. ನಿಮ್ಮ ವಾಯ್ಸ್ ಐ ಥಿಂಕ್ ಸೊ ನೇಸಲ್ ವಾಯ್ಸ್ ಇರೋದ್ರಿಂದ ಹೈ ಪಿಚ್ ನಾವು ತೊಗೊಬೋದು, ಬಟ್ ಲೋ ಪಿಚ್ ಹೋದಾಗ ಕೇಳಿಸಲ್ಲ ನಮ್ಮ ವಾಯ್ಸು ನೇಸಲ್ ಇರೋದ್ರಿಂದ. ಸೊ ನೀವು ಅದೊಂದು ಕಡೆ ಗಮನ ಕೊಟ್ಬಿಟ್ಟು ಪ್ರಾಕ್ಟೀಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ನಿಮ್ಮ ಹಾಡು ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಕಾವ್ಯ. ಮದನ್ ಸರ್? ನಾಜಿಮಾ, ನಿಮ್ಮ ಸ್ಟೈಲ್ ಭಾಳ ಚೆನ್ನಾಗಿದೆ. ನೀವು ಅದನ್ನು ಅನುಭವಿಸಿ ಹಾಡ್ತೀರಿ. ರಿದಮ್ ಚೆನ್ನಾಗಿದೆ. ಐ ಪಿಚ್ಚಲ್ಲಿ ಹಾಡುವಾಗ ನಿಮಗೆ ತೊಂದರೆ ಇದೆ. ಮತ್ತು ಅಷ್ಟೇ ನೀವು ಲೋ ಪಿಚ್ಚಲ್ಲಿ ಬಂದಾಗ ತುಂಬ ಅಭ್ಯಾಸ ಮಾಡಬೇಕು, ಪರಿಶ್ರಮ ಮಾಡಬೇಕು. ಫೀಮೇಲ್ ವಾಯ್ಸ್ ಟ್ಯೂನ್ ಮಾಡಬೇಕಾದ್ರೆ ಫೀಮೇಲ್ ವಾಯ್ಸ್ ಪಿಚ್ ಎಷ್ಟಿದೆ ಅಷ್ಟಕ್ಕೆ ನೋಡ್ಕೊಂಡು ನಾವು ಟ್ಯೂನ್ ಮಾಡ್ತೀವಿ. ಬೇಸಿಕಲಿ ಈ ಸಾಂಗಿನ ಪಿಚ್ ಬೇರೆ ಇದೆ. ನೀವು ನಿಮಗೆ ಸಟ್ಟಾಗುವಂತೆ ನೀವು ಪಿಚ್ಚಲ್ಲಿ ನೀವು ಹಾಡಿದ್ದೀರಿ. ಹಾಗಾಗಿ ನಿಮಗೆ ಕಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನೀವು ಪರಿಶ್ರಮ ಪಟ್ಟರೆ ಒಳ್ಳೆಯ ಗಾಯಕಿ ಆಗ್ಬೋದು. ನಿಮ್ಮದೊಂದು ಸ್ಟೈಲ್ ಇದೆ. ದ ವೇ ಆಫ್ ಸಿಂಗಿಂಗ್ ಇಸ್ ಎಕ್ಸಲೆಂಟ್. ಐ ವಿಶ್ ಯು ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್.